ಇಡ್ಲಿ ಜಾಸ್ತಿ ಇಷ್ಟ ಆಯ್ತು, ತುಪ್ಪ ಹಾಕಿ. ಥ್ಯಾಂಕ್ ಯು ಸರ್. ದೇವಿ ಲಿಂಗ ಭೈರವಿ ದೀಪ ಉರಿತಾ ಇದೆ, ಎಷ್ಟು ಚೆನ್ನಾಗಿದೆ. ಕೃಷ್ಣ ಕುಟೀರ, ಕರೆಕ್ಟ್ ನಾನು ಹೇಳಿದ್ದು ಕೃಷ್ಣ ಕುಟೀರ. ನಾನು ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂಡ್ ಇವತ್ತಿನ ನನ್ನ ಬ್ಲಾಗ್ ಏನಾಗಿರುತ್ತೆ ಅಂತ ನೀವು ಈಗಾಗಲೇ ನನ್ನ ತಮ್ನೇಲಲ್ಲಿ ನೋಡಿರ್ತೀರಾ. ನಾನು ರಾಮೇಶ್ವರಂ ಕ್ಯಾಫೆಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಬ್ಯಾಂಗ್ಳೂರಲ್ಲಿ ಕೆಲವೊಂದೊಂದು ಕಡೆ ಇದೆ ಬ್ರಾಂಚಸ್, ಬಟ್ ನಾವು ಹತ್ರ ಹೋಗಿ ಯಾವತ್ತೂ ಫುಡ್ ಟೇಸ್ಟ್ ಮಾಡಿಲ್ಲ. ಬೇರೆ ಏನೋ ಕೆಲಸ ಬಂತು ಅಂತ ಹಂಗೆ ಮಿಸ್ಗೈಡ್ ಆಗ್ಬಿಟ್ಟಿದೆ ನಮ್ಗೆ. ಬಟ್ ಇವತ್ತು ಈ ಸರಿ ನಾನು ಅದರಲ್ಲೂ ಬೊಮ್ಮಸಂದ್ರದಲ್ಲಿ ಏನು ವರ್ಲ್ಡ್ಸ್ ಲಾರ್ಜೆಸ್ಟ್ ರೆಸ್ಟೋರೆಂಟ್ ಅಂತ ಹೇಳಿ ಬೇರೆ ಹೆಸರಾಗ್ಬಿಟ್ಟಿದೆ. ನಾನು ಇನ್ಸ್ಟಾ ಫೀಡಲ್ಲೆಲ್ಲ ಅದೇ ಬರ್ತಾ ಇದೆ. ನಾನು 1 ವೀಕ್ ಬ್ಯಾಕ್ ಬೇರೆನೋ ಹೋಗಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಇನ್ವೈಟ್ ಇರ್ಲಿಲ್ಲ, ಹಾಗಾಗಿ ನನಗೆ ಅಲೋ ಆಗ್ಲಿಲ್ಲ. ಮತ್ತೆ ಇವತ್ತು ಹೋಗೋಣ ಅಂತ ಅನ್ಕೊಂಡಿದೀನಿ. ಇವತ್ತು ಹೇಗಿರುತ್ತೆ, ಒಳಗಡೆ ಎಷ್ಟೊಂದು ದೇವರುಗಳಿದೆ, ಮತ್ತೆ ಪಂಚಭೂತಗಳಿದಾವೆ, ಮತ್ತೆ ಏನೋ ಕೃಷ್ಣ ಅಂತ ಒಂದು ಏನೋ ಕುಟೀರನೇ ಏನದು ಏನೋ ಹೇಳ್ತಾರಲ್ಲ ಅದೆಲ್ಲ ಇದೆ. ಸೊ ನನ್ನ ಬ್ಲಾಗ್ ಫುಲ್ ನೋಡಿ, ನಾನು ಹೇಗಿರುತ್ತೆ, ಫುಡ್ ಹೇಗಿರುತ್ತೆ, ಅಲ್ಲಿನ ಆಂಬಿಯನ್ಸ್ ಹೇಗಿದೆ ಎಲ್ಲಾನು ತೋರಿಸ್ತೀನಿ. 600+ ಎಂಪ್ಲಾಯೀಸ್ ಇದ್ದಾರೆ, ಅಂದ್ರೆ ಪಕ್ಕ ತುಂಬಾ ದೊಡ್ಡದಾಗಿರುತ್ತೆ ಅಂತ ನನ್ನ ಇಮ್ಯಾಜಿನೇಷನ್. ಅಲ್ಲಿ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಫುಲ್ ನೋಡಿ. ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೈನಲಿ ನಾವು ರಾಮೇಶ್ವರಂ ಕ್ಯಾಫೆಗೆ ಬಂದ್ವಿ. ನಮ್ಮನೆಯಿಂದ ಇಲ್ಲಿಗೆ ಬರೋದಕ್ಕೆ 30 ಮಿನಿಟ್ಸ್ ಆಗುತ್ತೆ. ಬರೋಷ್ಟಕ್ಕೆ ಆಲ್ರೆಡಿ ಸ್ವಲ್ಪ ಕತ್ಲೆ, ಸ್ವಲ್ಪ ಬೆಳಕು. ಬರೀ ಒಳಗೋಗೋಣ. ಒಳಗ್ ಬೇರೆ ತುಂಬಾ ದೊಡ್ಡ ಕ್ಯೂ ಇದೆ ಆರ್ಡರ್ ಮಾಡಕ್ಕೆ. ಒಳಗಡೆ ಎಂಟರ್ ಆಗ್ತಾ ಇದ್ದಂಗ್ಲೇನೆ ಪಂಚಭೂತಗಳ ಸಾಕ್ಷಿಯಾಗಿ ಹೋಟೆಲ್ ಇದೆ ಅಂತ ಹೇಳಿದ್ರು. ಹಾಗೆ ಇದೆ. ಗಾಳಿ, ಬೆಂಕಿ, ಏನಂತಾರೆ, ಆಕಾಶ, ಭೂಮಿ, ಜಲ, ಆದಿಯೋಗಿ ಇದೆ. ಒಳಗ್ ಬರ್ತಾನೆ. ತುಂಬಾ ಚೆನ್ನಾಗಿದೆ. ಆದ್ರೆ ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿದ್ದಾರೆ, ವೀಕೆಂಡ್ ಅಲ್ವಾ, ತುಂಬಾ ಕ್ರೌಡೆಡ್ ಆಗಿದೆ. ಬಟ್ ಒಂಥರ ಚೆನ್ನಾಗಿದೆ ಜಾಗ. ಒಳಗೋಗೋಣ. ಇವಾಗ ಹೋಗ್ತಿರೋ ಜಾಗ ನನ್ನ ಫೇವ್ರೆಟ್ ಗಣೇಶ ಇರೋ ಜಾಗ. ಅಲ್ಲ, ಲಿಂಗ ಭೈರವಿ, ಸಾರಿ, ಲಿಂಗ ಭೈರವಿ ದೇವರಿದೆ ಇಲ್ಲಿ. ಇಲ್ಲಿಂದ ಆಚೆಗೆ ಇದೆಲ್ಲ ಸರ್ಪ ನೀರೊಳಗಡೆ ಬರ್ತಿರೋ ತರ ಎಲ್ಲ ಇದೆ. ಚಪ್ಪಲ್ ಹಾಕೊಂಡ್ ಅಲ್ಲಿವರೆಗೂ ಹೋಗ್ಬಾರ್ದು ಅನ್ಸುತ್ತೆ. ಹತ್ರ ಹೋಗೋಣ. ದೇವಿ ಲಿಂಗ ಭೈರವಿ ದೀಪ ಉರಿತಾ ಇದೆ, ಎಷ್ಟು ಚೆನ್ನಾಗಿದೆ. ನೀನು ಚಪ್ಪಲ್ ಬಿಚ್ಚಿದ್ಯಾ? ಗುಡ್. ಯಾಕಂದ್ರೆ ಅಲ್ಲಿಂದಾನೇ ದೇವ್ರಿದೆ. ಬಿಕಾಸ್ ಇಲ್ಲಿ ನೋಡು, ಸರ್ಪಗಳೆಲ್ಲ ನೀರಿಗೆ ಬಂದಿರೋ ತರ ಇದೆ. ಬೇಡ, ರೆಸ್ಪೆಕ್ಟ್ ಮಾಡ್ಬೇಕಲ್ವಾ ನಾವು. ತುಳಸಿ ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಚಪ್ಪಲ್ ಹಾಕಿದ್ದೀನಿ, ಮುಟ್ಟೋದಿಲ್ಲ, ದೂರನೇ ಇದ್ಬಿಡೋಣ. ಪದೇ ಪದೇ ಚಪ್ಪಲ್ ಬಿಚ್ಚಕ್ಕ ಆಗಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೆ ಅಲ್ವಾ ನಾನು ಹೇಳಿದ್ದು, ಕೃಷ್ಣ ಕುಟೀರನು, ಕೃಷ್ಣ ಇದು ತುಂಬಾ ಚೆನ್ನಾಗಿದೆ. ಲಾಕ್ಡ್ ಆಗಿದೆ. ಅಲ್ಲಿದೆ ಪುಂಗ್ನೂರಸು ಎಷ್ಟು ಚೆನ್ನಾಗಿದೆ. ಟೇಕ್ ಕೇರ್ ಮಾಡೋರು ಇದಾರೆ. ಎರಡಲ್ಲ 3 ಇದೆ, ಕಾಣಿಸ್ತಾ ಇಲ್ಲ. ಹೊರಗೆ ಬರ್ತಿದ್ದಾರೆ ಅವರು. ಎಷ್ಟು ಚೆನ್ನಾಗಿದೆ ಪುಂಗ್ನೂರಸು. ಕೃಷ್ಣ ಕುಟೀರ, ಕರೆಕ್ಟ್ ನಾನು ಹೇಳಿದ್ದು ಕೃಷ್ಣ ಕುಟೀರ. ನಾನು ಇದು ಗೋಶಾಲೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಗೋಶಾಲೆ ಅಲ್ಲ, 4 ಇದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ವೈಟ್ ಕಲರ್. ಇದು ಪುಂಗ್ನೂರಸು ಅಂತ, ಅದಷ್ಟೇ ಹೈಟ್ ಬೆಳೆಯೋದು. ಇನ್ನೊಂದ್ ಸ್ವಲ್ಪ ಹೈಟ್ ಬೆಳಿಬೋದೇನೋ. ಇದು ಕರು ಅನ್ಸುತ್ತಲ್ಲ, ಕರು. ಚೆನ್ನಾಗಿದೆ. ಎಷ್ಟು ಪೀಸ್ ಆಗಿದೆ ಅಲ್ಲ. ಕೃಷ್ಣ ಹತ್ರ ಗೋವುಗಳು. ಎಷ್ಟು ಸಖತ್ತಾಗಿದೆ ನೋಡಿ ಕಾನ್ಸೆಪ್ಟ್. ತುಂಬಾ ಚೆನ್ನಾಗಿದೆ. ನೀರಿದೆ ಅಲ್ಲಿ ಕುಡಿಯೋದಕ್ಕೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇದು ಕೃಷ್ಣ ಕುಟೀರ ಅಂತ. ಆ ಕಡೆ ಹೋಗೋಣ. ಗಣೇಶ ಹತ್ರ ಹೋಗೋಣ. ಗಣೇಶ ಮೇನ್ ಗಣೇಶ ದೇವರಿದೆ. ಸ್ವಲ್ಪ ದೂರನೇ ಇರೋಣ, ಚಪ್ಪಲ್ ಹಾಕಿದೀವಲ್ಲ. ಇಲ್ಲಿದೆ ಗಣೇಶ, ನನ್ನ ಫೇವ್ರೇಟ್ ಗಣೇಶ. ಮುಟ್ಟಕ್ಕಾಗಲ್ಲ, ದೂರ ಇದೆ.
ಎಷ್ಟು ಕ್ಯೂಟ್ ಆಗಿದೆ. ಎಷ್ಟು ದೊಡ್ಡದಾಗಿದೆ ನೋಡಿ. ನಾನು ತೋರ್ಸದ್ನಲ್ಲ, ಜನ ಬೇರೆ ವೀಕೆಂಡ್ ತುಂಬ್ಕೊಂಡ್ ಬಿಟ್ಟಿದ್ದಾರೆ ಎಲ್ಲಾ ಕಡೆ. ಫೋಟೋಸು ವಿಡಿಯೋಸು ಕುತ್ಕೊಳ್ಳೋಕೆ. ಬಟ್ ಪರವಾಗಿಲ್ಲ, ಆ ತರ ಎಲ್ಲ ನೀರಿನ ಫೆಸಿಲಿಟೀಸ್ ಎಲ್ಲ ಮಾಡಿಟ್ಟಿದ್ದಾರೆ. ನಾವು ಬಂದ ತಕ್ಷಣ ಸ್ವಲ್ಪ ಡಿಹೈಡ್ರೇಟ್ ಆದಂಗ ಆಯ್ತು. ಕಾವೇರಿ ಬೇ ಅಂತೆಲ್ಲ ಇದೆ, ಬಟ್ ನೀರ್ ಅಷ್ಟಾಗಿ ಇಲ್ಲ. ಇದೆಲ್ಲ ವಿಷ್ಣುದು ದಶಾವತಾರ ಎಲ್ಲ ಇದೆಯಂತೆ, ಅದಿನ್ನೂ ನಾನು ನೋಡ್ಲಿಲ್ಲ. ಬನ್ನಿ ಹೋಗೋಣ. ಲೇಟ್ ಆಗುತ್ತೆ, ನಾವಿನ್ನೂ ಇಲ್ಲೇ ಓಡಾಡ್ಕೊಂಡಿದ್ರೆ. ಆನೆ ಎಲ್ಲ ಏನ್ ಸಕ್ಕದಾಗಿದೆ, ಬ್ಲ್ಯಾಕ್ ಕಲರ್, ಎಲ್ಲ ಬ್ಲ್ಯಾಕ್. ಅವ್ರ ಕಾನ್ಸೆಪ್ಟೇ ಇದಲ್ವಾ, ದೇವಸ್ಥಾನಗಳಿಗೆ ಹೋದ್ರೆ ದೇವರೆಲ್ಲ ಇರೋದು ಕಪ್ಪಲ್ಲೇ, ಕಪ್ಪು ಕಲರೇ ಅಂತಾನೆ. ಅವರು ಕ್ಯಾಫೆ, ರಾಮೇಶ್ವರಂ ಕ್ಯಾಫೆ ಕಪ್ಪಲ್ಲಿ ಮಾಡಿದ್ದಾರೆ. ಓಕೆ, ಯಾವ ಕ್ಯೂ? ಓಪನ್ ಕಿಚನ್ ಕಾನ್ಸೆಪ್ಟ್ ಚೆನ್ನಾಗಿದೆ. ಎಷ್ಟು ದೊಡ್ಡದಪ್ಪ, ಸುತ್ತ ದೇವರೇ ಇದೆ. ಫಾರ್ ದ ಫಸ್ಟ್ ಟೈಮ್ ನಾನು ರಾಮೇಶ್ವರಂ ಕೆಫೆಗೆ ಹೋಗಿದ್ದಾಗಲೇ ಅದರ ಓನರ್ನು ನಾನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು. ಒಂದು 2 ಮಿನಿಟ್ಸ್ ಮಾತಾಡಿ ಫೋಟೋ ತೊಗೊಂಡ್ವಿ. ತುಂಬ ಒಳ್ಳೆ ಪರ್ಸನ್, ಕೈಂಡ್ ಪರ್ಸನ್ ಅಂತ ಅನ್ಸಿದ್ರು. ಓ ಮೈ ಗಾಡ್, ಮ್ಯಾಚ್ ನೋಡಿ ಜನ ಹೇಗೆ ಇದು ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಕ್ಯೂ ಅಂತೂ ಕ್ಲಿಯರ್ ಆಗ್ತಾ ಇಲ್ಲ. ಅಂಡ್ ಮ್ಯಾಚ್ ಬೇರೆ ಇವತ್ತಿದೆ, RCB ವರ್ಸಸ್ ಡೆಲ್ಲಿ. ನನ್ನ ಹಸ್ಬೆಂಡ್ ಆರ್ಡರ್ ಮಾಡ್ಬಿಟ್ಟು ಮ್ಯಾಚ್ ನೋಡ್ತಾ ನಿಂತಿದ್ದಾರೆ. ತಿರುಪತಿಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಚಪ್ಪಲ್ ಬಿಟ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ. ಓ, ಧೂಪ ಎಲ್ಲ ಹಾಕಿದ್ದಾರೆ ದೇವ್ರಿಗೆ. ಧೂಪ ಎಲ್ಲ ಹಾಕಿ ಮಂಗಳಾರತಿ ಎಲ್ಲ ಮಾಡಿದ್ದಾರೆ. ನಮ್ಮಪ್ಪ ಕಪ್ಪಡಪ್ಪ. ಮ್ಯಾಚ್ ಏನೋ ಮುಗ್ದೋಯ್ತು, ಬಟ್ ಆದ್ರೂ ಅಲ್ಲಿನ ಜನನ ಎಂಟರ್ಟೈನ್ಡ್ ಆಗಿ ಇಡಬೇಕು ಅಂತೇಳಿ ಮಕ್ಳು ಕೈಲಿ ಡಾನ್ಸಸ್ಸು ಮತ್ತೆ ಸೋಲೋ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿಸ್ತಾ ಇದ್ರು. ಎಲ್ಲಾನು ಭರತನಾಟ್ಯಂ ಏನೋ ದೇವ್ರ ಸಾಂಗ್ಗಳಿಗೆ ಮಾಡಿಸ್ತಾ ಇದ್ರು. ಸೇಮ್ ಲೈಕ್ ಹೆಂಗೆ ಅಂದ್ರೆ, ಈ ದೇವಸ್ಥಾನಗಳಿಗೆ ಹೋಗಿದ್ದಾಗ ಏನಾದ್ರು ಫಂಕ್ಷನ್ ಟೈಮ್ ಅಲ್ಲಿ ಭರತನಾಟ್ಯಂ ಇದೆಲ್ಲ ಇರುತ್ತಲ್ಲ, ಅದೇ ರೀತಿನೇ ಸೇಮ್ ಕಂಪ್ಲೀಟ್ ಟೆಂಪಲ್ ವೈಬೇ ಕೊಡ್ತಾ ಇತ್ತು. ದೇವಸ್ಥಾನಕ್ಕೆ ಹೋಗಿ ದೇವ್ರ ನೋಡಿ ಊಟ ಹಿಂಗೆ ಪ್ರಸಾದ ತಗೊಳ್ಳೋ ತರ, ಅದಾದ್ಮೇಲೆ ಕುತ್ಕೊಂಡು ಭರತನಾಟ್ಯಮು ಇದೆಲ್ಲ ಏನೋ ನೋಡೋ ತರ ಡಿವೈನ್ ಫೀಲ್ ಕೊಡ್ತಾ ಇತ್ತು. ತುಂಬಾನೇ ಚೆನ್ನಾಗಿತ್ತು. ನಾವೆಲ್ಲ ಎಂಜಾಯ್ ಮಾಡ್ತಿರ್ಬೇಕಾದಾಗ ನನ್ನ ಹಸ್ಬೆಂಡ್ ಕ್ಯೂ ಅಲ್ಲಿ ನಿಂತಿದ್ರು. ಸೊ ಫೈನಲಿ ನಮ್ ಟರ್ನ್ ಬಂದಿದೆ, ಆರ್ಡರ್ ಮಾಡ್ಬೇಕು ಅಂತ ಹೇಳಿ ಇಬ್ರು ಆರ್ಡರ್ ಮಾಡ್ತಾ ಇದ್ವಿ. ನಮ್ಗೆ ಈ ತರ ಒಬ್ರು ಅಸಿಸ್ಟೆಂಟ್ ಇರ್ತಾರೆ, ಇಲ್ಲ ಅಂದ್ರೆ ನಾರ್ಮಲ್ ಹೋಟೆಲ್ಸ್ ಅಲ್ಲಿ ಹೋಗಿ ಹೇಗೆ ಆರ್ಡರ್ ಮಾಡ್ಕೊಳ್ತೀವಿ ಆ ತರನು ಆರ್ಡರ್ ಮಾಡ್ಬೋದು. ಬಟ್ ಎಲ್ಲಾ ಕಡೆನೂ ಸಿಕ್ಕಾಪಟ್ಟೆ ಕ್ಯೂ ಇದೆ. ಮೇ ಬಿ ಇದು 2 ವೀಕ್ಸ್ ಆಯ್ತು ಅಷ್ಟೇ ಓಪನ್ ಆಗಿ. ಲಾಸ್ಟ್ ವೀಕ್ ಎಲ್ಲ ಇನ್ಫ್ಲೂಯೆನ್ಸರ್ಗೆ ಫ್ರೀಯಾಗೆ ಅಂತ ಹೇಳಿ ಬಿಟ್ಟಿದ್ರು. ಈಗ ನಾರ್ಮಲ್ ಎಲ್ಲಾ ಜನಕ್ಕೂ ಅಲೋ ಇರೋದ್ರಿಂದ ಎಲ್ಲಾರು ಟ್ರೈ ಮಾಡೋದಕ್ಕಂತ ಬರ್ತಾರೆ. ಅದ್ರಲ್ಲೂ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ರು. ನಮ್ಗೆ ಒಂದು ಇದೆಲ್ಲ ಎಂಜಾಯ್ ಮಾಡಿದ್ ಒಂದ್ ಪಾರ್ಟ್ ಆದ್ರೆ, ಆರ್ಡರ್ ರಿಸೀವ್ ಮಾಡ್ಕೊಳ್ಳೋದೇನೆ ದೊಡ್ಡ ಕತೆ ಆಗ್ಬಿಟ್ಟಿತ್ತು. ಮಸಾಲೆ ದೋಸೆ ಏನ್ ರಶ್ ಇದೆ, ಮೈ ಗಾಡ್. ಇಡ್ಲಿ ಥ್ಯಾಂಕ್ ಯು. ಇಷ್ಟೊತ್ತಾಯ್ತಾ ಈ ದೋಸೆ ಬರಕ್ಕೆ, ದೇವ್ರೆ. ದೋಸೆಗೆ ತುಂಬಾ ಟೈಮ್ ಹಿಡಿತು ಬರೋಷ್ಟೊತ್ತಿಗೆ. ಚೆನ್ನಾಗಿದೆ ದೋಸೆ ಪುಡಿ, ಇಡ್ಲಿ, ಇನ್ನೂ ಸಕ್ಕರೆ ಪೊಂಗಲ್ ಅವೆಲ್ಲ ತಗೋಬೇಕು. ಬಟ್ ನಮ್ಮ ಮುಂದೆ ಯಾರಿದ್ದಾರೆ ನೋಡಿ. ಇಡ್ಲಿ ದೋಸೆ ಅಂತೂ ಸಕ್ಕತ್ತಾಗಿದೆ. ದೋಸೆ ಆದ್ರೂ ಓಕೆ, ಮಸಾಲೆ ದೋಸೆ ಚೆನ್ನಾಗಿದೆ, ಚೆನ್ನಾಗಿಲ್ಲದೆ ಏನಿಲ್ಲ. ಬಟ್ ಇಡ್ಲಿ ಅಂತೂ ಒಂದು ಚೂರೂ ಹುಳಿ ಇಲ್ಲ.
ನಂಗೆ ಇಡ್ಲಿ ಜಾಸ್ತಿ ಇಷ್ಟ ಆಯ್ತು. ತುಪ್ಪ ಹಾಕಿ ಚಟ್ನಿ ಹಚ್ಕೊಂಡು ತಿಂತಾ ಇದ್ರೆ ಒಂದು ಚೂರು ಹುಳಿ ಇಲ್ಲ, ಸಕತ್ತಾಗಿದೆ. ಖಾರ ಪೊಂಗಲ್ ಅಂಡ್ ಕೇಸರಿ ಬಾತ್. ಯಾವಾಗ್ಲೂ ಮಸಾಲೆ ದೋಸೆ ಜೊತೆ ನಾನು ಫಿಲ್ಟರ್ ಕಾಫಿ ತಗೊಳ್ತಾ ಇದ್ದೆ, ಬಟ್ ಇವತ್ತು ಫಾರ್ ಎ ಚೇಂಜ್ ಇರ್ಲಿ ಅಂತ ಫಿಲ್ಟರ್ ಕಾಫಿ ಸಾಫ್ಟಿ ತಗೊಂಡಿದ್ದೀನಿ. ಇದು ರಾಮೇಶ್ವರಂ ಕೆಫೆ ಅವರು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋ ಡೆಸರ್ಟ್ ತುಂಬಾನೇ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು. ಸ್ವಲ್ಪ ಕಹಿ ಕಹಿ ಅನ್ನಿಸ್ತು, ಬಟ್ ಸ್ಟಿಲ್ ಅದು ಕಾಫಿ ಫ್ಲೇವರ್ ಅಲ್ವಾ, ನಂಗೆ ಇಷ್ಟ ಆಗುತ್ತೆ. ಅಂಡ್ ಫೈನಲಿ ನನ್ನ ಪ್ರಕಾರ ಕೇಳೋದಾದ್ರೆ ವರ್ತ್ ಇಟ್ ಫಾರ್ ಒಕೇಶನಲಿ, ನಾಟ್ ರೆಗ್ಯುಲರ್ಲಿ, ಅಂಡ್ ಐ ಡೋಂಟ್ ರೆಕಮೆಂಡ್ ಇಟ್ ಫಾರ್ ರೆಗ್ಯುಲರ್. ವೈ? ಬಿಕಾಸ್ ಫುಡ್ ವೈಸ್ ಬಂದ್ರೆ ಸ್ವಲ್ಪ ಬಿಟ್ ಪ್ರೈಸಿ ಅನ್ಸುತ್ತೆ, ಬಟ್ ಜಸ್ಟ್ ಥಿಂಕ್ ಮಾಡಿ, ಅಲ್ಲಿನ ಆಂಬಿಯನ್ಸ್ ಆಗಿರ್ಬೋದು, ಡಿವೈನ್ ಫೀಲ್ ಆಗಿರ್ಬೋದು, ಆ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಷ್ಟು ರಿಲ್ಯಾಕ್ಸ್ ಮಾಡುತ್ತೆ ಗೊತ್ತಾ ಮನುಷ್ಯನ. ಯಾಕೆ ಅಂದ್ರೆ ಇದು ಒನ್ ಟೈಮ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ಗೆ ಹೋಗಿದೀವಿ ಅಂತ ಅನ್ಸೋದಿಲ್ಲ ನಮ್ಗೆ, ಒನ್ ಡೇ ಔಟಿಂಗ್ ಹೋಗಿದೀವಿ ಅನ್ನೋ ಫೀಲ್ ಕೊಡುತ್ತೆ. ಇದು ನನ್ನ ಪರ್ಸನಲ್ ಒಪಿನಿಯನ್ ನಾನು ಹೇಳ್ತಾ ಇರೋದು. ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಆಂಬಿಯನ್ಸ್ಗೆಲ್ಲ ಕನ್ಸಿಡರೇಷನ್ ತಗೊಂಡ್ರೆ ಕೊಡ್ಬೇಕಾಗುತ್ತೆ. ಇವತ್ತಿನ ರಾಮೇಶ್ವರಂ ಕೆಫೆ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಅಂಡ್ ಫ್ಯಾಮಿಲಿ ಜೊತೆನೂ ಒಂದ್ಸರಿ ಹೋಗ್ಬಿಟ್ಟು ಬನ್ನಿ. ಇಲ್ಲಿವರೆಗೂ ನನ್ನ ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.